ಕಾಲೇಜು ಬಿಜಾಪುರ ಜಿಲ್ಲೆಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಬಿಜಾಪುರ ನಗರದಲ್ಲಿ 84 ದಿನಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರಕ್ಕೆ ಆಗಬೇಕು ಅಂತ ಹೇಳಿ ಬೇಡಿಕೆ ಸಲುವಾಗಿ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದು ಎಲ್ಲರ ತಲೆಯಲ್ಲಿ ಏನಿದೆ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಅಂತಿದೆ. ಇದು ಸರ್ಕಾರದ ವಿರುದ್ಧ ಹೋರಾಟ ಅಲ್ಲ, ಬೇಡಿಕೆ ಆಗ್ರಹಿಸಿಕೊಳ್ಳುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರಕ್ಕೆ ಇದೊಂದು ನಿರಂತರ ಪ್ರಯತ್ನ. ಇದು ಪ್ರತಿಭಟನಾಕಾರರು ಯಾರು ಸರ್ಕಾರದ ವಿರುದ್ಧ ಇಲ್ಲ, ಹಬ್ಬನೇ ಆಗಲಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಸಿಗಲಾರ್ದಕ್ಕೆ ರಷ್ಯಾ ಬೇರೆ ಬೇರೆ ದೇಶಗಳು ಹೋಗಿ ಕಲಿತಾ ಇದ್ದಾರೆ. ಇನ್ನೂ ಸಾಕಷ್ಟು ಕೊರತೆ ಇದೆ ಅದರದ್ದು. ಅದಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಟೆಂಟ್ ಹೊಡ್ಕೊಂಡು ಆಗ್ರಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ದಿವಸ ನಮ್ಮ ನಗರ ಶಾಸಕರು ಬಸನಗೌಡರು, ಬಿಜೆಪಿಯಿಂದ ಉಚ್ಚಾಟಿತ ನಗರ ಶಾಸಕರು, ಅದು ಒಡಕಬಾಯಿ ಬಸನಗೌಡರು ಅನ್ಬೇಕು ಅವ್ರಿಗೆ ಮೇಲೆ. ಒಡಕಬಾಯಿ ಅಂತ ಹೇಳೋದು ಗಾದಿ ಮಾತು ನಮ್ಮ ಕಡೆ. ಒಡಕಬಾಯಿ ಬಸನಗೌಡರು ಆ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡವರು, ಭಾಷಣ ಮಾಡಿದವರು, ಅಲ್ಲಿ ಕುಂತವರು ಎಲ್ಲರೂ ಪೇಮೆಂಟ್ ಗಿರಾಕಿಗಳು, ಲಪುಟ್ರು, ಲಫಂಗ್ರು ಅಂತ ಹೇಳಿದ. ಇಡೀ ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಬಂದಲ್ಲಿ ಭಾಗವಹಿಸಿದ. ಇಡೀ ಜಿಲ್ಲೆಯ ಸ್ವಾಮೀಜಿಗಳು, ಸಾರ್ವಜನಿಕರು, ಬುದ್ಧಿಜೀವಿಗಳು ಇವರೆಲ್ಲರೂ ಬಂದಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಆಗಲಿ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರಕ್ಕೆ ಮಾತುಗಳನ್ನು ಹೇಳಿದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಅವರನ್ನು ಇವರು ಲಪುಟ್ರು, ಲಫಂಗರು, ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದ್ದು ಇಡೀ ಜಿಲ್ಲೆಯ ಜನತೆಗೆ ಒಂದು ಅವಮಾನಕರ. ಇವರು ತತ್ಕ್ಷಣ ಈ ಕುರಿತು ಜಿಲ್ಲೆಯ ಜನತೆಯ ಕ್ಷಮೆ ಯಾಚಿಸಬೇಕು. ಇವರು ಕೇವಲ ಟೆಂಟ್ನಲ್ಲಿ ಕೂತವ್ರಿಗೆ ಮಾತಾಡಿಲ್ಲ, ಇವರು ಇಡೀ ಜಿಲ್ಲೆಯ ಜನತೆಗೆ ಮಾತಾಡಿದ್ದಾರೆ. ಇವರು ಇಡೀ ಜಿಲ್ಲೆಯ ಜನತೆ ಒಂದು ಗೌರವದ ಪ್ರಶ್ನೆ ಇದರಲ್ಲಿ. ಇವರು ತತ್ಕ್ಷಣ ಕ್ಷಮೆ ಯಾಚಿಸಬೇಕು. ಇವರು ಹಿಂದೆ ಬಹಳ ಹೋರಾಟಗಳನ್ನು ಮಾಡಿದ್ದಾರೆ, ನಾನು ನೋಡಿದ್ದೇನೆ. ಇವ್ರಿಗೆ ಇವರು ಅವಾಗ ಪೇಮೆಂಟ್ ಗಿರಾಕಿಗಳಿದ್ರ, ಇವರು ಲಪುಟ್ರಿದ್ರ. ಹಂಗಾರೆ ಇವರು ಲಪುಟ್ರು, ಇವರು ಪೇಮೆಂಟ್ ಗಿರಾಕಿಗಳು. ಇವ್ರಿಗೆ ಯಾರ್ಯಾರು ಪೇಮೆಂಟ್ ಕೊಡ್ತಿದ್ರು? ಮಂತ್ರಿಗಳಿಗೆ ಓಲೈಸುವುದು, ಮೆಡಿಕಲ್ ಕಾಲೇಜ್ ಹುಡ್ಕೋಬೇಕು, PPP ಮೆಡಿಕಲ್ ಕಾಲೇಜ್ ತಾನೇ ಹುಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಕುತಂತ್ರ ಏನ್ ಮಾಡ್ತಾ ಇದ್ದಾರಲ್ಲ, ಇದು ಕುತಂತ್ರಕ್ಕೆ ಲಪುಡುತನ ಅಂತ ಹೇಳ್ತಾರೆ. ಲಪುಡುತನದ ಅರ್ಥ ಇದು. ನಾನು ಬಡವರ ಪರ, ನಾನು ಜಿಲ್ಲೆಯ ಪರ, ನಾನು ಹಿಂದೂ ಪರ, ನಾನು ಅವ್ರ ಪರ, ಇವ್ರ ಪರ ಅಂತ ಹೇಳೋರು ಜಿಲ್ಲೆಯ ಪರ ಮಾತಾಡ್ಬೇಕಾಗಿತ್ತಲ್ಲ. ನೈತಿಕತೆ ಏನಾದ್ರೂ ಇದ್ರ ಜಿಲ್ಲೆ ಪರವಾಗಿ ಮಾತಾಡ್ಬೇಕಲ್ಲ. ಇವ್ರಿಗೆ ನೈತಿಕತೆನೇ ಇಲ್ಲ. ನೈತಿಕತೆ ಎಂದೋ ಸತ್ತೋಗಿದೆ ಇವ್ರದು. ಯಾಕೆ ಮಾತಾಡಿಲ್ಲ? ನಾನು ಹಿಂದೆ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೆ, ಪ್ರಯತ್ನ ಮಾಡಿದ್ದೆ. ಅಂದ್ರೆ ಈಗ ಏನಾಗ್ಯದ? ಈಗ ಅದು ಹೊಡ್ಕೋಬೇಕಂತ ಹೇಳಿ ನೀವು PPP ಮಾಡೋದ್ರಲ್ಲಿ ನೀವು ಕಾಲೇಜ್ ಹೊಡ್ಕೋಬೇಕಂತ ಈಗ ಸಪೋರ್ಟ್ ಕೊಡ್ತಾ ಇಲ್ಲ. ಅವಾಗ ನೀವು ವಿಧಾನಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರಿ, ಹೋರಾಟ ಮಾಡಿದ್ರಿ. ಆದ್ರೆ ಈಗ ಯಾಕೆ ಹೇಳಲ್ಲ ಅಂದ್ರೆ ನಿಮಗೆ ಇದು ಕುತಂತ್ರತನ ಅನ್ನೋದು ಒಳಗೆ. ಆಮೇಲೆ ಇದರೊಳಗೆ MB ಪಾಟೀಲರು ಹೇಳೋದು ತಂದಿದ್ದೀರಿ. ಹಾಗಾದ್ರೆ MB ಪಾಟೀಲರು ನಿಮ್ದು ಒಪ್ಪಂದ ಆಗಿದೆಯಾ? ಮೆಡಿಕಲ್ ಕಾಲೇಜ್ ನಿಮ್ಗೆ ಕೊಡ್ತೀನಿ ಅಂತ MB ಪಾಟೀಲ್ ಹೇಳಿದಾರ? ಅದನ್ನು ಬಹಿರಂಗಪಡಿಸಿ. ಎಲ್ಲಿ ಹೇಳಿದ್ರು, ಯಾವಾಗ ಹೇಳಿದ್ರು? ಮುಖ್ಯಮಂತ್ರಿಗಳು ಹೇಳಿದಾರ?